ಕೇಸ್ ರಿಜಿಸ್ಟರ್ ಮಾಡಿಸಲ್ಲ, ಒಂದು ನ್ಯಾಯ ಮಾಡಿ ಅದನ್ನು ಅವರಿಗೆ 15 ಯಾರು ಸ್ಟೇಷನಲ್ಲಿ ಕೇಸ್ನೇ ರಿಜಿಸ್ಟರ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ರು ಅವ್ರಿಗೂ ಇದರಲ್ಲಿ ಸ್ವಲ್ಪ ಮನೆಗೆ ಹೋಗ್ತಾರೆ. ಗೊತ್ತಾವ್ರೆ ಇಷ್ಟು ವರ್ಷ ಎಲ್ಲಾಗಿದ್ರು 106 ಚೆಕ್ ಕೊಡಿಸೋದಕ್ಕೆ ಅವತ್ತು ಅವ್ರು ಚೆಕ್ ಕೊಡಿಸಿದ್ರು, ಅವರು ಅವ್ರ ಕೈಯಿಂದ ಇಟ್ಕೊಂಡಿಲ್ಲ. ಈ ಕಾಸ್ಟ್ಲಿಂಚಿನ ಬೇಡಪ್ಪ, ಈ ಥರದ್ದೆಲ್ಲ ಬೆಳವಣಿಗೆಗಳ ಬೇಡ, ನಮ್ಮೆಲ್ಲ ಅನ್ಯೋನ್ಯವಾಗಿದ್ದೀವಿ ಅನ್ನೋ ವಿಚಾರದಲ್ಲಿ ಸಾರಾ ರವೀಶ್ ಅವರು 4 ಜನ ಕರ್ಕೊಂಡೋಗಿ ಸಮಾಧಾನ ಮಾಡಕ್ಕೆ ಹೋಗಿದ್ದೆ ಹೊರತು ಯಾವುದೇ ರೀತಿಯಾದಂಥ ದಲಿತರ ಜೊತೆ ಯಾವುದೇ ರೀತಿಯಾದ ಸಂಘರ್ಷ ಆಗಲಿ ಕಲ್ಲೊಡೆಯೋದಾಗಲಿ ನಿಂತ್ಕೊಂಡು ಯಾವಾಗ ಅಲ್ಲಿ ಆ ಸಂದರ್ಭದಲ್ಲಿ ಎಲ್ಲೋ ನಿಂತಿದ್ರು, ಯಾವಾಗ ಬಂದಿದ್ರು ಹೆಬ್ಬಾಳಿಗೆ. ಆಗ ವಿಶ್ವನಾಥ್ ಅವರು ಮತ್ತೆ ಸಾರಾ ಮಹೇಶ್ ಅವರೇ ಅದಕ್ಕೆ ಪ್ರಮುಖ ಜವಾಬ್ದಾರಿ ತಗೊಂಡು ತಾಲೂಕು ಆಫೀಸ್ನಲ್ಲಿ 2 ಸಮಾಜದವರು ಮತ್ತು ಇಡೀ ತಾಲೂಕಿನಲ್ಲಿ ಶಾಂತಿ ಸಭೆ ಕರೆದು ಅಲ್ಲಿ ಸಂಧಾನ ಮಾಡಿ ಈ ಅಹಿತಕರ ಘಟನೆ ನಡೀಬಾರ್ದು, ಯಾವುದೋ ಒಬ್ಬ ದುರುದ್ದೇಶಪೂರಿತವಾಗಿ ಯಾರೋ ಒಬ್ಬ ಆಕಸ್ಮಿಕವಾಗಿ ನಡೆದಂಥ ಘಟನೆ ಈ ತಾಲೂಕಿನಲ್ಲಿ ಆ ನಂತರದಲ್ಲಿ ತಾಲೂಕು ಶಾಂತಿ ಸುವ್ಯವಸ್ಥೆಗೆ ಹೋಗುವಂಥ ಯಾವುದೋ ಒಂದು ಗಲಾಟೆ, ಅದಕ್ಕೆ ರವಿಶಂಕರ್ ಹೊಣೆಗಾರ ಎಲ್ಲೋ ಇರ್ತಾರೆ, ಯಾರೋ ಗಲಾಟೆ ಮಾಡ್ಕೊಂಡಿರ್ತಾರೆ. ಇದು ಕೂಡ ಸಾಲಿಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ಇರ್ಬೋದು, ಹೆಬ್ಬಾಳಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಕೂಡ ಅಲ್ಲಿಯಲ್ಲೇ ವೈಯಕ್ತಿಕ ಇದಕ್ಕೋಸ್ಕರ ಗಲಾಟೆಗಳಾಗಿದೆ. ಅದನ್ನ ನಾವು ಸಾರಾ ಮಹೇಶ್ ಜವಾಬ್ದಾರಿ ಹೊತ್ಕೋಬೇಕು. ನಾಳೆ ಏನಾದ್ರು ಇಲ್ಲಿ ಗಲಾಟೆ ಆಯ್ತು ಅಂದ್ರೆ ರವಿಶಂಕರ್ ಹೊತ್ಕೋಬೇಕು ಅಂತಲ್ಲ. ಇಲ್ಲಿ ಪರ್ಪಸ್ಫುಲಿ ಸಾವಾಗಿರೋದು ಯಾವಾಗ, ನೀವು ಯಾವಾಗ ರಕ್ಷಣೆ ಕೊಡ್ಲಿಲ್ಲ, ಅವರಿಗೆ ಕಂಪ್ಲೇಂಟ್ ತಗೊಂಡು ಅವಾಗ ನೀವು ರಕ್ಷಣೆ ಕೊಡದೇ ಇರ್ತದೆ, ರಕ್ಷಣೆ ಇಲ್ಲ ಅಂತ ಹೇಳಿ ಅವರು ಸಾವಾಗಿದೆ.